ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ F1 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಕ್ವಶನ್ ಪೇಪರ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ F1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನು ನಿಮ್ಮ ಒಂದು F1 ಎಕ್ಸಾಮ್ನಲ್ಲಿ ಇರ್ತದೆ. ಮತ್ತು ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಚೆನ್ನಾಗಿ ಓದ್ಕೊಂಡು ಹೋಗಿ, ಓಕೆನಾ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗ ನಮ್ಮ ಚಾನಲಲ್ಲಿ 1ನೇ ಸೆಟ್ ಹಾಕಿದ್ದೇನೆ, ನೋಡ್ಕೊಂಡು ಬನ್ನಿ, ಚೆನ್ನಾಗಿ ಇರ್ತದೆ. ಇದು 2ನೇ ಸೆಟ್ಟು, ನೋಡ್ತಾ ಹೋಗೋಣ. ಕಕ್ಷಾ 8ನೇ ತರಗತಿ ವಿಷಯ ಹಿಂದಿ, 20 ಮಾರ್ಕ್ಸ್ ಇರ್ತದೆ. 45 ಮಿನಿಟ್ಸ್ ಏನದು ಟೈಮಿಂಗು. ಓಕೆ, ಒಂದೇ ಮೇಲೆ ನಮಗೆ 2 ಮಾರ್ಕ್ಸು ಮಲ್ಟಿಪಲ್ ಇರ್ತವೆ. ಪ್ರತಿ ಕ್ವಶನ್ಗೂ 1 ಮಾರ್ಕ್ಸು. ಕ್ವಶನ್ ನಂಬರ್ 1, ಬಹುತ್ ಶಬ್ದ का अन्य लिंग रूप है. ಬಹುತ್ अन्य लिंग ಕೇಳಿದ್ದಾರೆ. ಸೊ ಬಹುತ್ का अन्य लिंग ಏನು ಕೇಳ್ತಾರೆ? अन्य लिंग ಕೇಳಿದ್ದಾರೆ. ಮೇ ಬಿ ಇದು ಬಾಯಿ ಆಗಬೇಕು ಅದು, ಓಕೆನಾ. ಬಾಯಿ ಶಬ್ದ का अन्य लिंग रूप है ಭಾನ್ ಆಗ್ತದೆ. ಬಹುತ್ ಅಲ್ಲ, ಅದು ಬಾಯಿ ಶಬ್ದ का अन्य लिंग रूप ಭಾನ್ ಆಗಬೇಕು. ಆಪ್ಷನ್ ಡಿ ಭಾನ್. ಬಹುತ್ ಅಲ್ಲ, ಅದು ಬಾಯಿ ಅಂತ ಇಟ್ಕೊಳ್ಳಿ. ಬಾಯಿ ಶಬ್ದಕ್ಕೆ अन्य लिंग रूप ಭಾನ್. ಇನ್ನು 2ನೇ ಕ್ವಶನ್ನು, ಗಿರ್ನಾ ಶಬ್ದ का ವಿಲೋಮ ಶಬ್ದ है. गिरना ऑप्शन ए चढ़ना, ऑप्शन बी मिटना, ऑप्शन सी रोना, ऑप्शन डी जाना. ಇದು ಆಪ್ಷನ್ ಎ ಚढ़ना ಸರಿಯಾದ ಉತ್ತರ. ಆಪ್ಷನ್ ಎ ಚढ़ना, ಗಿರ್ನಾ ಚढ़ना. ಇನ್ನು ಪ್ರಶ್ನೆ 2, ಅನುರೂಪತಾ ಶಬ್ದ ಲಿಖಿಯೇ. 2 ಮಾರ್ಕ್ಸ್ ಕೇಳಿದರೆ. ಇಲ್ಲಿಂದ ನಮಗೆ ಕೇವಲ ಕ್ವಶನನ್ನು ಕೊಡ್ತೇನೆ, ಉತ್ತರ ಬೇಕಾದರೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೇನೆ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 3, ದುನಿಯಾ ಜಗತ್ ಊರ್ ಡ್ಯಾಶ್. ಕ್ವಶನ್ ನಂಬರ್ 4, ಮಿರ್ಚ್ ಮಸಾಲ ಲೋಕತಾ ಪ್ರತನ ಡ್ಯಾಶ್. ನಿಮಗೆ ಗೊತ್ತಿರೋ ಕಮೆಂಟ್ ಹಾಕಿ, ನಿಮಗೆ ಯಾವೆಲ್ಲ ಗೊತ್ತಿರೋ ಕಮೆಂಟ್ ಹಾಕಿ, ಓಕೆನಾ. ಇನ್ನು 3ನೇ ಮೇನು, ಏಕ್ ವಾಕ್ಯ में उत्तर लिखे. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ನಿಮಗೆ ಉತ್ತರ ಬೇಕು ಅನ್ನೋರು ನಿಮಗೆ ಈಗಾಗಲೇ 1ನೇ ಸೆಟ್ ಕ್ವಶನ್ ಪೇಪರಲ್ಲಿ ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಅದನ್ನ. ಕ್ವಶನ್ 5, ಹಮೆ ಕೈಸೆ रहना चाहिए. ವೆರಿ ಇಂಪಾರ್ಟೆಂಟ್ ಕ್ವಶನು. ಕ್ವಶನ್ ನಂಬರ್ 6, दूध कहाँ फैल गया. क्वेश्चन नंबर 7, भारतीय सेना के ऑफिसर मेजर का नाम क्या है. ऑफिसर मेजर नामನ ಕೇಳಿದ್ದಾರೆ. ಇನ್ನು 4ನೇ ಮೇನು, 2-3 वाक्य में लिखिए, उत्तर लिखिए. 2 ಮಾರ್ಕ್ಸು, 3 ಕ್ವಶನು, ಟೋಟಲಾಗಿ 6 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 8, बोलो क्यों घबरा गया. क्वेश्चन नंबर 9, अमृतसर के अस्पताल में मेजर के अंतिम शब्द क्या है. क्वेश्चन नंबर 10, पानी कैसे बरसता है, नदियाँ कैसे बहती है. 3-4 वाक्यों में उत्तर लिखिए. 3 मार्क्स 1 क्वेश्चन, टोटलाಗಿ 3 मार्क्स 1 क्वेश्चन. क्वेश्चन नंबर 11, ಶಿಕ್ಷಾ ಕಠಿತಾ ಪಾಠ का ಆಶಯ क्या है. ನೋಡ್ಕೊಳ್ಳಿ, ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಟೈಪಿಂಗಲ್ಲಿ, ನೋಡ್ಕೊಳ್ಳಿ ಬುಕ್ಕಲ್ಲಿ. ಆಶಯ ಕೇಳ್ಬೋದು, ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಇನ್ನು ಲಾಸ್ಟ್ ಕ್ವೆಶನು, ಕವಿತಾ ಭಾಗ ಪೂರ್ಣ ಗೆಜ್ಜೆ. ವೆರಿ ಇಂಪಾರ್ಟೆಂಟು, ಕವಿತಾ ಭಾಗ ಕೇಳ್ತಾರೆ. ಈ ಒಂದು ಕವಿತಾ ಭಾಗ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 ಸಾಲನ್ನ ಕೇಳ್ತಾರೆ. ಹೇಳೋಕ್ಕಾಗಲ್ಲ, ಇದೇ ಬರ್ತಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 ಲೈನನ್ನು ಕೊಡ್ತಾರೆ. ಮಿಲ್ಕಲ್ ರಹೆ, ಇಲ್ಲಿ ಇದನ್ನು ಕೇಳಿದ್ದಾರೆ, ನೋಡ್ಕೊಳ್ಳಿ. ಇಷ್ಟಾದರೆ F1 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಇದು ಕೇವಲ ಕ್ವಶನ್ ಕೊಟ್ಟಿದ್ದೀನಿ, ಉತ್ತರ ಬೇಕಾದ್ರೆ ಕಮೆಂಟ್ ಹಾಕಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಥವಾ ಗ್ರೂಪಲ್ಲಿ ಹಾಕ್ತೀನಿ ನೋಡಿ. ಗ್ರೂಪಲ್ಲಿ ಒಂದು ಆನ್ಸರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಹಾಕಿ. ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು ಕಮೆಂಟ್ ಹಾಕಿ. ಡೋಂಟ್ ವರಿ, ನಿಮಗೆ ಉತ್ತರ ಬೇಕು ಅಂದರೆ ನಿಮಗೆ ಹಾಕ್ತೀನಿ, ಅಥವಾ ಈಗ ಹಾಕಿದ್ದೀನಿ ನೋಡಿ. ನಮಗೆ ಹಿಂದಿ ವಿಷಯದ ಮೇಲೆ ಇಲ್ಲಿವರೆಗೆ ಎಷ್ಟು ನಿಮಗೆ ಅಧ್ಯಾಯ ಮುಗಿದವೆ, ಪಾಠ ಮತ್ತು ಪದ್ಯ ಮುಗಿದವೆ ಹಿಂದಿ ವಿಷಯದ, ಅವೆಲ್ಲ ಆನ್ಸರ್ ಹಾಕಿದ್ದೀನಿ, ಅಭ್ಯಾಸ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ನೋಡ್ಕೋಬೋದು, ಅಥವಾ ನಿಮಗೆ ಸಪ್ರೇಟ್ ಬೇಕಾದ್ರೆ ಹಾಕ್ತೀನಿ, ಓಕೆನಾ. ಅಷ್ಟೊಂದು ಟಫ್ ಇಲ್ಲ. ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಅಲ್ಲಿ ಕೂಡ ನೋಡ್ಕೋಬೋದು. ನೋಟ್ಸ್ ಇದ್ದರೆ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಈಸಿನೇ, ಟಫ್ ಇಲ್ಲ, ಓಕೆನಾ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.